ನಾಳೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಲಿದೆ. ಸರ್ಕಾರವನ್ನ ಹಿಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ಕೂಡ ಪ್ಲಾನ್ ಮಾಡಿಕೊಂಡಿವೆ. ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ಕೂಡ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿವೆ. ವಿಪಕ್ಷಗಳಿಗೆ ತಿರುಗೇಟು ನೀಡೋದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಸಜ್ಜಾಗಿದೆ. ವಿಶ್ವವಿದ್ಯಾಲಯಗಳಲ್ಲಿ ಗವರ್ನರ್ ಪವರ್ ಕಡಿತ ಸೇರಿ ಹಲವು ಮಸೂದೆಗಳ ಮಂಡನೆ ಈ ಒಂದು ಅಧಿವೇಶನದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ನಿರೀಕ್ಷಿತ ಬೆಳಗಾವಿ ಚಳಿಗಾಲದ ಅಧಿವೇಶನ ನಾಳೆಯಿಂದ ಶುರುವಾಗುತ್ತೆ. ಸಾಕಷ್ಟು ಆರೋಪ ಹಾಗೆಯೇ ಟೀಕೆಗಳನ್ನು ಎದುರಿಸ್ತಾ ಇರತಕ್ಕಂಥ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ವಿಪಕ್ಷಗಳು ಕೂಡ ಎಲ್ಲ ರೀತಿಯ ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿವೆ. ಅದರಂತೆ ವಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ, ತಕ್ಕ ಉತ್ತರ ತಿರುಗೇಟು ನೀಡೋದಕ್ಕೆ ಇತ್ತ ರಾಜ್ಯ ಸರ್ಕಾರವೂ ಕೂಡ ಸಜ್ಜಾಗಿದೆ. ನಾಳೆ ಬೆಳಗಾವಿಯ ಅಧಿವೇಶನ ಶುರುವಾಗಲಿದೆ. ಇನ್ನು ವಿಶ್ವವಿದ್ಯಾಲಯಗಳಲ್ಲಿ ಗವರ್ನರ್ಗೆ ಇದ್ದಂಥ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಮಸೂದೆಗಳು ಸೇರಿದಂತೆ ಹಲವು ವಿಚಾರಗಳು ಚರ್ಚೆಯಾಗ್ತವೆ. ಹಾಗೆ ಹಲವು ಮಸೂದೆಗಳನ್ನು ಕೂಡ ಈ ಒಂದು ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುತ್ತೆ. ನಾಳೆಯಿಂದ ಬಹು ನಿರೀಕ್ಷಿತ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಶುರುವಾಗಲಿದೆ. ಸರ್ಕಾರ ವಿಪಕ್ಷಗಳ ಟೀಕೆ ಹಾಗೆಯೇ ವಿಪಕ್ಷಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಅದರಂತೆ ಸಾಕಷ್ಟು ಅಸ್ತ್ರಗಳು ಸದ್ಯ ವಿಪಕ್ಷಗಳ ಮುಂದೆ ಕೂಡ ಇವೆ. ಇನ್ನು ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಸ್ತ್ರ ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ, ಮುಡಾ ಪ್ರಕರಣದಲ್ಲಿ ಇಡಿ ಹೊರಗೆಡವಿದ ಅಂಶಗಳನ್ನು ಕೂಡ ಈ ಒಂದು ಸದನದಲ್ಲಿ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ವಕ್ಫ್ ಮಂಡಳಿಯಿಂದ ರೈತರು ಹಾಗೆ ದೇಗುಲಗಳಿಗೆ ನೋಟಿಸ್ ನೀಡಲಾಗಿತ್ತು. ಈ ಕುರಿತಂತೆ ಕೂಡ ಬಿಸಿ ಚರ್ಚೆಯಾಗೋ ಸಾಧ್ಯತೆ ಇದೆ. ಇನ್ನು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯ ಮಾನ್ಯತೆಯನ್ನ ನಿಯಮ ಸಡಿಲ ಕುರಿತಾಗಿಯೂ ಕೂಡ ಚರ್ಚೆಯಾಗಲಿದೆ. ಗುತ್ತಿಗೆಯಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬಹುದು. ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿದೆ. ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿದೆ. ಈ ಒಂದು ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಹಾಗೆಯೇ ಚುನಾವಣಾ ಗ್ಯಾರಂಟಿಗಳೇನಿವೆ 5 ಗ್ಯಾರಂಟಿಗಳು, ಈ ಗ್ಯಾರಂಟಿಗಳಲ್ಲಿ ಇರತಕ್ಕಂಥ ದೋಷಗಳು ಲೋಪಗಳ ಬಗ್ಗೆಯೂ ಕೂಡ ವಿಪಕ್ಷ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗೆಯೇ ಅಭಿವೃದ್ಧಿಯೇ ಆಗ್ತಾ ಇಲ್ಲ, ಅಭಿವೃದ್ಧಿ ಯೋಜನೆಗಳು ಕುಂಟುತ್ತಾ ಇವೆ ಎನ್ನುವಂಥ ವಿಚಾರ, ಹಾಗೆಯೇ ಶಾಸಕರಿಗೆ ಹಾಗೆ ಕ್ಷೇತ್ರಗಳಿಗೆ ಅನುದಾನ ನೀಡ್ತಾ ಇಲ್ಲ, ಅನುದಾನ ಸ್ಥಗಿತ ಆಗಿದೆ ಎನ್ನುವಂಥ ವಿಚಾರ ಆಗಿರಬಹುದು. ಇನ್ನು ಅಧಿಕಾರ ಹಂಚಿಕೆ ಕುರಿತಾಗಿ ಕಾಂಗ್ರೆಸ್ ನಾಯಕರ ನಡುವೆ ಇರ್ತಕ್ಕಂಥ ವೈಮನಸ್ಯ, ಒಳಜಗಳ, ಈ ಎಲ್ಲ ವಿಚಾರಗಳನ್ನು ಕೂಡ ಮುಂದಿಟ್ಟುಕೊಂಡು ಈ ಒಂದು ಚಳಿಗಾಲದ ಬೆಳಗಾವಿಯ ಅಧಿವೇಶನದಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿವೆ. ಇನ್ನು ವಿಪಕ್ಷಗಳ ವಿರುದ್ಧ ಸರ್ಕಾರದ ಪ್ರತ್ಯಸ್ತ್ರ ಯಾವ್ಯಾವು ಏನೇನು ಅಂತ ನೋಡುತ್ತಾ ಹೋಗೋದಾದ್ರೆ, ಕುನಾ ವರದಿಯಲ್ಲಿ BS ಯಡಿಯೂರಪ್ಪ ಹಾಗೆ ರಾಮುಲು ಹೆಸರು ಪ್ರಸ್ತಾಪ ಆಗಿದೆ. ಈ ಒಂದು ವಿಚಾರವನ್ನ ಮುಂದಿಟ್ಕೊಳ್ಬಹುದು ಸರ್ಕಾರ. ಇನ್ನು BSY ಹಾಗೆಯೇ BY ವಿಜಯೇಂದ್ರ ವಿರುದ್ಧದ BDA ಹಗರಣ ಆರೋಪ ಏನಿದೆ, ಈ ಒಂದು ಹಗರಣವನ್ನ ತೆಗೆದುಕೊಳ್ಳಬಹುದು. ಇನ್ನು BJP ನಾಯಕರ ವಿರುದ್ಧ ಗಣಿ ಸೇರಿದ ಹಾಗೆ ವಿವಿಧ ಹಗರಣಗಳ ಒಂದು ವಿಚಾರಣೆ ಬಾಕಿ ಇದೆ, ಆರೋಪಗಳಿದ್ದಾವೆ. ಈ ಒಂದು ವಿಚಾರವನ್ನು ತೆಗೆದುಕೊಂಡು ವಿಪಕ್ಷವನ್ನು ಕೂಡ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಂತಹ, ಬಾಯಿ ಮುಚ್ಚಿಸುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು. ಇನ್ನು ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣ ಆಗಿರಬಹುದು. ಇನ್ನು ಯತ್ನಾಳ್ ಹಾಗೆ BY ವಿಜಯೇಂದ್ರ ವಿರುದ್ಧ ದೊಡ್ಡ ಮಟ್ಟದ ಏನು ಕಚ್ಚಾಟ ನಡೀತಾ ಇದೆ, ಪಕ್ಷದ ಆಂತರಿಕ ಸಮರ ಏನಿದೆ, ಈ ಒಂದು ವಿಚಾರವಾಗಿಯೂ ಕೂಡ ಸರ್ಕಾರ ವಿಪಕ್ಷದ ವಿರುದ್ಧವೇ ಮುಗಿಬೀಳೋ ಸಾಧ್ಯತೆ ಕೂಡ ಇದೆ. ಹಾಗೆ ಅನುದಾನ ಹಂಚಿಕೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ತಾರತಮ್ಯ ಮಾಡ್ತಾ ಇದೆ ಕೇಂದ್ರ ಅನ್ನುವಂಥ ಒಂದು ಆರೋಪ ನಿರಂತರವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಈ ಒಂದು ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ಸರ್ಕಾರ. ಹಾಗೆಯೇ ಯಾರ್ಯಾರ ಟೀಕೆಗೆ ಉತ್ತರ ಯಾರು ಕೊಡಬೇಕು, ಯಾರು ಉತ್ತರಿಸಬೇಕು ಅಂತ ಹೇಳಿ ಕೂಡ ಸರ್ಕಾರ ಈಗಾಗಲೇ ರಣತಂತ್ರವನ್ನು ರೂಪಿಸಿದೆ. ತಿರುಗೇಟು ನೀಡೋದಕ್ಕೆ, ಸಚಿವರಿಗೆ ನೆರವು ನೀಡೋದಕ್ಕಂತಲೇ ಪ್ರತ್ಯೇಕ ತಂಡ ಕೂಡ ರಚನೆಯಾಗಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಯಾವೆಲ್ಲ ವಿಷಯಗಳ ಚರ್ಚೆ ಆಗಬೇಕು ಅನ್ನೋದರ ಜೊತೆಗೆ ಉಭಯ ಸದನದಲ್ಲೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಾಗಲಿದೆ. ಮಾನವ ಹಕ್ಕುಗಳ ಬಗ್ಗೆಯೂ ಕೂಡ ಚರ್ಚೆಗೆ ಆದ್ಯತೆ ಕೊಡ್ತೀವಿ ಅಂತ ಬೆಳಗಾವಿಯಲ್ಲಿ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ.
ನಾಳೆ ಆಡಳಿತ ವಿಪಕ್ಷದ ನಾಯಕರನ್ನ ಕರೆಸಿ ಸಭೆ ನಡೆಸಲಾಗುತ್ತೆ. ನೀರಾವರಿ ಯೋಜನೆ, ರೈತರ ಸಮಸ್ಯೆಗಳ ಬಗ್ಗೆ ಈ ಒಂದು ಸದನದಲ್ಲಿ ಚರ್ಚೆಗೆ ಆದ್ಯತೆ ನೀಡಲಾಗುತ್ತೆ ಅಂತ ಅಧಿವೇಶನದ ಕುರಿತಾಗಿ ಬೆಳಗಾವಿಯಲ್ಲಿ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಮಾಹಿತಿ ನೀಡಿದ್ದಾರೆ. ಉಭಯ ಸದನದಲ್ಲಿಯೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚೆ ನಡೆಸಲಾಗುತ್ತೆ. ಆ ಭಾಗಕ್ಕೆ ಅನುದಾನ ಸೇರಿದಂತೆ ಹಲವು ಯೋಜನೆಗಳ ಕುರಿತಾದಂತಹ ಪ್ರಸ್ತಾಪ ಆಗಲಿದೆ. ಈ ಮಾಹಿತಿಯನ್ನು ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ನೀಡಿರೋದು. ನಾಳೆ ಆಡಳಿತ ವಿಪಕ್ಷದ ನಾಯಕರನ್ನ ಕರೆಸಿ ಸಭೆ ಕೂಡ ನಡೆಸಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ನೀರಾವರಿ ಯೋಜನೆ ಹಾಗೆ ರೈತರ ಸಮಸ್ಯೆಗಳ ಬಗ್ಗೆಯೂ ಕೂಡ ಈ ಒಂದು ಸದನದಲ್ಲಿ ಚರ್ಚೆಗೆ ಆದ್ಯತೆ ನೀಡಲಾಗುತ್ತೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತೆ ಅಂತ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಇನ್ನು ಡಿಸೆಂಬರ್ 10ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸದನ ಅಧಿವೇಶನದ ಹಿನ್ನೆಲೆಯಲ್ಲಿ ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ಈ ಒಂದು CLP ಸಭೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಕಲಾಪದಲ್ಲಿ ವಿಪಕ್ಷಗಳ ವಿರುದ್ಧ ಹೋರಾಟದ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಒಟ್ಟಾಗಿ ವಿಪಕ್ಷಗಳನ್ನು ಎದುರಿಸುವ ಬಗ್ಗೆ ಈ ಒಂದು ಸಭೆಯಲ್ಲಿ ಸಮಾಲೋಚನೆ ಕೂಡ ಆಗಲಿದೆ. ನಾಡಿದ್ದು ಡಿಸೆಂಬರ್ 10ರಂದು ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಸಭೆ ಇರುತ್ತೆ. ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೇ ಈ ಒಂದು CLP ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಡಿಸೆಂಬರ್ 10ರಂದು ನಿಗದಿಯಾಗಿದೆ. ಕಲಾಪದಲ್ಲಿ ವಿಪಕ್ಷಗಳ ವಿರುದ್ಧದ ಹೋರಾಟ ಯಾವ ರೀತಿಯಾಗಿ ಇರಬೇಕು, ವಿಪಕ್ಷಗಳಿಗೆ ಯಾವ ರೀತಿಯಾಗಿ ತಕ್ಕ ಪ್ರತ್ಯುತ್ತರವನ್ನು ನೀಡಬೇಕು ಅನ್ನುವಂಥ ವಿಚಾರವಾಗಿ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಮಾಲೋಚನೆ ನಡೆಸ್ತಾರೆ. ಒಟ್ಟಾಗಿ ಇಡೀ ಸರ್ಕಾರ ವಿಪಕ್ಷವನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಸಮಾಲೋಚನೆ ಶಾಸಕಾಂಗ ಪಕ್ಷದ ಸಭೆ ನಡೀಲಿಕ್ಕಿದೆ. ಬೆಳಗಾವಿಯಲ್ಲಿ ನಾಡಿದ್ದು ಡಿಸೆಂಬರ್ 10ರಂದು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.